ಏನಪ್ಪಾ ಅಂತ ಅಂದ್ರೆ ಇವಾಗ ಚೆನ್ನಾಗಿ ಓದಿ ಪಾಸ್ ಆಗೋ ವಿದ್ಯಾರ್ಥಿಗಳು ಅವರಿಗೆ ಎಲ್ಲ ಕಡೆ ಗೌರವ ಎಲ್ಲ ಸಿಗುತ್ತೆ. ಇವಾಗ ಫೇಲ್ ಆಗುವಂತ ವಿದ್ಯಾರ್ಥಿಗಳು ಡಲ್ ಇರ್ತಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ ನೀವು ಏನ್ ಹೇಳ್ತೀರಾ? ಮಕ್ಕಳು ಯಾರು ಕೂಡ ದಡ್ರಿ ಇರಲ್ಲ. ಅವರು ನಾನು ನೋಡಿದ ಪ್ರಕಾರ ಅವ್ರು ಯಾರು ದಡ್ರಿ ಇರಲ್ಲ. ಅವರಿಗೆ ಅವರ ಮನೆಯಲ್ಲಿ ಅವರು ನೀವು ದಡ್ರು ನೀವು ಚೆನ್ನಾಗಿ ಓದಲ್ಲ ಆ ಥರ ಹೇಳ್ಕೊಂಡು ಬೆಳೆಸ್ಕೊಂಡು ಬಂದಿರ್ತಾರೆ. ಆದರೆ ಅವರು ಸರಿಯಾಗಿ ರೀತಿ ಅವ್ರದ್ದೇನು ವೀಕ್ ಇದೆ, ಅವ್ರದ್ದೇನು ಸ್ಟ್ರಾಂಗ್ ಇದೆ ಅಂತ ಅರ್ಥ ಮಾಡಿಕೊಂಡು ಸರಿಯಾದ ರೀತಿ ತರಬೇತಿ ಕೊಟ್ಬಿಟ್ರೆ, ಮ್ಯಾಥಮೆಟಿಕ್ಸ್ ವೀಕ್ ಇದೆಯೋ ಅಥವಾ ಇಂಗ್ಲೀಷ್ ವೀಕ್ ಇದೆಯೋ ಅಥವಾ ಎಲ್ಲದೂ ಪೂರ್ತಿ ವೀಕ್ ಇದೆಯೋ ಅಂತ ಅವ್ರನ್ನ ಐಡೆಂಟಿಫೈ ಮಾಡಿ, ಅವರ ಕುಂದುಕೊರತೆಗಳನ್ನ ಐಡೆಂಟಿಫೈ ಮಾಡಿ ಸರಿಯಾಗಿ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಒಂದು 5 ರಿಂದ 10 ನಿಮಿಷಗಳ ಕಾಲ ನಮ್ಮ ಹತ್ರ ಒಂದು 2 ರಿಂದ 3 ತಿಂಗಳು ಅವರು ನಮ್ಮ ಹತ್ರ ಪಳಗಿದ್ರೆ ಖಂಡಿತವಾಗಿ ಎಂಥ ದಡ್ಡಾಗಿದ್ರು ಕೂಡ ಅವ್ರನ್ನ ನಾವು ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಕಾಂಪಿಟೇಟಿವ್ ಏನಿದೆ ಅವ್ರನ್ನ ಅದಕ್ಕೆ ತಗೊಂಡು ಬರ್ಬೋದು. ಎಕ್ಸಾಂಪಲ್ಗಳು ಹಲವಾರು ಸ್ಟೂಡೆಂಟ್ಸ್ಗಳಿದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಈಗ ಕೆಲವೊಂದು ಮುರಾರ್ಜಿ ಎಕ್ಸಾಮ್ಗಳು ರಿಸಲ್ಟ್ ಬಂತು ಮೊನ್ನೆ. ಅವ್ರ ಮನೆಯಲ್ಲೇ ಹೇಳ್ತಾ ಇದ್ರು ತುಂಬಾ ದಡ್ಡ ಇದ್ದಾಳೆ ಅವಳು, ಇವ್ನು ತುಂಬಾ ದಡ್ಡ ಇದ್ದಾನೆ. ಅವ್ರ ಮನೆಯಲ್ಲೇ ನಾನು ನೇರವಾಗಿ ಬಂದಾಗ ಅಡ್ಮಿಷನ್ ಮಾಡ್ಸಕ್ ಬಂದಾಗ ನಾನು ಹೇಳ್ತಾ ಇದ್ದೀನಿ, ಅವ್ರ ಎದುರುಗಡೆ ದಡ್ಡರು ಇದ್ದಾರೆ, ಅವ್ರು ವೀಕ್ ಇದ್ದಾರೆ, ಬೇರೆಯವ್ರು ನೀವು ಎತ್ತರ ಸ್ಥಾನದಲ್ಲಿ ಇಡೋದು, ಅವ್ರನ್ನ ಕುಗ್ಸೋದು ಮಾಡಿದ್ರೆ ಅವ್ರು ಇನ್ನೂ ಡಿಮೋಟಿವೇಟ್ ಆಗ್ತಾರೆ. ಮತ್ತೆ ಮಾರಲಿ ಅವ್ರಿಗೆ ಸಪೋರ್ಟ್ ಸಿಗ್ತಾರಲ್ಲ. ಅವ್ರಿಗೆ ಏನು ಅವ್ರದ್ದು ಪ್ರಾಬ್ಲಮ್ ಏನಿದೆ ಅದನ್ನ ಕರೆಕ್ಟಾಗಿ ಕೌನ್ಸಿಲಿಂಗ್ ಮಾಡಿದ್ರೆ ಖಂಡಿತವಾಗಿ ಎಂಥ ದಡ್ಡ ಮಕ್ಕಳಾದ್ರೂ ಕೂಡ ದಡ್ಡರಲ್ಲ ಆಕ್ಚುಲಿ. ಎಂತಹ ಅಂದ್ರೆ ಅವರಿಗೆ ನಾಲೆಡ್ಜಿನ ಕೊರತೆ, ಅವ್ರಿಗೆ ಬೇಸಿಕ್ ಕೊರತೆ ಇರೋದ್ರಿಂದ ಎಂಥ ಮಕ್ಕಳಿದ್ರು ಕೂಡ ಅವ್ರನ್ನ ಸರಿಯಾಗಿ ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ ಇದು ಮಾಡ್ಬೋದು. ಯಾಕಂದ್ರೆ ಒಂದು ಶಿಲೆಯನ್ನ ನಾವು ಒಂದು ಮೂರ್ತಿಯಾಗಿ ಮಾಡಬೇಕು ಅಂತಂದ್ರೆ ಸರಿಯಾಗಿ ಕೆತ್ತನೆ ಮಾಡ್ಬೋದು. ಇನ್ನು ಯಾವುದೇ ಒಂದು ಕಲ್ಲನ್ನು ಕೂಡ ನಾವು ಮೂರ್ತಿಯಾಗಿ ಮಾಡ್ಬೋದು. ಸರಿಯಾಗಿ ಕೆತ್ತಿದ್ರೆ ಒಳ್ಳೆ ಮೂರ್ತಿ ಆಗುತ್ತೆ, ಕೆತ್ತಿಲ್ಲ ಅಂತಂದ್ರೆ ಸರಿಯಾದ ಮೂರ್ತಿ ಆಗಲ್ಲ. ಸೊ ಒಳ್ಳೆ ಮೂರ್ತಿ ಆಗಿರೋ ಯಾವುದು ಸರಿಯಾಗಿ ಕೆತ್ತಿರೋದು ದೇವಸ್ಥಾನಗಳಲ್ಲಿ ಪೂಜೆಗೆ ಅರ್ಹ ಆಗ್ತಿರುತ್ತೆ. ಹಾಗಂತೇಳಿ ಈ ಕಲ್ಲು ಸರಿ ಇಲ್ಲ ಆ ಕಲ್ಲು ಸರಿ ಇಲ್ಲ ಅಂತ ಹೇಳಕ್ ಬರಲ್ಲ. ಯಾವ ಕಲ್ತೀವೋ ಖಾಲಿ ಯಾರು ಶಿಲೆಯನ್ನ ಕೆತ್ತಾರೋ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ.